ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆನೇಕಲ್ ರಿಯಲ್ ಎಸ್ಟೇಟ್ ಉದ್ಯಮಿಯ ಮರ್ಡರ್ ಕೇಸ್ ಏನಿದೆ, ಗೋಪಾಲ್ ಹತ್ಯೆಯಿಂದ ಆನೇಕಲ್ ಪಟ್ಟಣ ಇದೀಗ ಕೊತ್ತ ಅಂತ ಕುದಿಯುವ ವಾತಾವರಣಕ್ಕೆ ಬಂದು ನಿಂತಿದೆ. ಆರೋಪಿ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ. ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಉದ್ವಿಗ್ನಗೊಳ್ತಾ ಇದೆ. ಆರೋಪಿ ಮನೆ ಮೇಲೆ ಕಲ್ಲು ತೂರಾಟ ಆಗಿದ್ದು ಕ್ಷಣಕ್ಕೂ ಉದ್ವಿಗ್ನ ಪರಿಸ್ಥಿತಿ ಇದೆ. ಹೊನ್ನ ಕಳಸಾಪುರ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ಇದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲಾ ಉಪವಿಭಾಗದ ಪೊಲೀಸರು ದೌಡಾಯಿಸಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಹೆಚ್ಚಿನ ಪೊಲೀಸರು ಅಲ್ಲಿ ದೌಡಾಯಿಸಿದ್ದಾರೆ, ಅಂದ್ರೆ ಸೇರಿದ್ದಾರೆ. ಅಲ್ಲಿ ನೆಲಮಂಗಲ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ ಸೇರಿದಂತೆ ಹೆಚ್ಚಿನ ಪೊಲೀಸರು ಆನೇಕಲ್ಗೆ ಈಗ ಬಂದಿಳಿದಿದ್ದಾರೆ. ಈ ಪ್ರಕರಣವನ್ನ ಗಮನಿಸ್ತಾ ಹೋಗೋದಾದ್ರೆ ಇದೀಗ ಆನೇಕಲ್ನಲ್ಲಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಇದೆ. ರಾತ್ರಿ ಎಲ್ಲ ಕಣ್ಣು ಬಿಟ್ಕೊಂಡು ಅಲ್ಲೇ ಕಲ್ ತಳಗೋಟು ಏನ್ ಅರ್ಥ ಆಗುತ್ತಿಲ್ಲ. ಕಲ್ ತಳಗೋಟು ಯಾಕೆ ಹೊಡೆಯಕ್ಕೆ ಏನಂತಪ್ಪ, ನೀನ್ ಏನಿದ್ದು ಇನ್ನು ಕಾನೂನು ಪ್ರಕಾರ ಹೋಗಿ ಆನೇಕಲ್ ರಿಯಲ್ ಎಸ್ಟೇಟ್ ಉದ್ಯಮಿಯ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಆನೇಕಲ್ನಲ್ಲಿ ಪರಿಸ್ಥಿತಿ ಬಿಗುವಿನ ವಾತಾವರಣ ಮೂಡಿಸ್ತಾ ಇದೆ. ಇದೀಗ ಅವರ ಮನೆ ಮೇಲೆ ಕಲ್ಲು ತೂರಾಡಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಕಿಡಿಗೇಡಿಗಳು. ಪೊಲೀಸರು ಅವ್ರನ್ನ ಚದುರಿಸೋಕೆ ಅಥವಾ ಕಂಟ್ರೋಲಿಗೆ ತಗೊಳ್ಳೋಕೆ ಹರಸಾಹಸ ಪಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆಯಿಂದಲೂ ಕೂಡ ಪೊಲೀಸರನ್ನ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಆನೇಕಲ್ನಲ್ಲಿ ಸೇರಿಸಲಾಗಿದೆ. ಇದು ರಿಯಲ್ ಎಸ್ಟೇಟ್ ಉದ್ಯಮಿಯ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಗೋಪಾಲ್ ಹತ್ಯೆಯಿಂದ ಆನೇಕಲ್ ಪಟ್ಟಣ ಯಾವ ಒಂದು ಪರಿಸ್ಥಿತಿಗೆ ಬಂದು ನಿಂತಿದೆ ಅಂತ. ಆರೋಪಿ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ. ಕ್ಷಣಕ್ಕೂ ಪರಿಸ್ಥಿತಿ ಉದ್ವಿಗ್ನಗೊಳ್ತಾ ಇದೆ. ಪೊಲೀಸರ ಮಾತುಕತೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಯಾರು ರೆಸ್ಪಾಂಡ್ ಮಾಡುವ ಹಂತದಲ್ಲಿ ಇಲ್ಲ ಅವರುಗಳು. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಅಂಬರೀಶ್ ನೀಡ್ತಾರೆ. ಅಂಬರೀಶ್, ಸದ್ಯದ ಪರಿಸ್ಥಿತಿ ಹೇಗಿದೆ? ಪೊಲೀಸರು ಕಂಟ್ರೋಲಿಗೆ ತಗೊಳ್ಳುವಲ್ಲಿ ಯಶಸ್ವಿ ಆದ್ರ ಸಿಚುವೇಶನ್ ಅನ್ನ? ಹೌದು ವಿದ್ಯಾ, ಏನು ಕಿಡ್ನಾಪ್ ಮಾಡಿ ಏನು ಬರ್ಬರವಾಗಿ ಹತ್ಯೆ ಮಾಡಿದಂತಹ ಗೋಪಾಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆನೇಕಲ್ ಪೊಲೀಸ್ ಠಾಣೆ ಮುಂದೆ ಗೋಪಾಲ್ ಕುಟುಂಬಸ್ಥರು ಜೊತೆಗೆ ಹೊನ್ನ ಕಳಸಾಪುರ ಗ್ರಾಮದ ಏನು ಗ್ರಾಮಸ್ಥರೇನಿದ್ದಾರೆ ಇವರು ಮುತ್ತಿಗೆ ಹಾಕಿ ಒಂದು ರೀತಿ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಪೊಲೀಸರು ಏನು ಆ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಬೇಗನೆ ಏನು ಆರೋಪಿಗಳನ್ನ ಬಂಧನ ಮಾಡಿ ಆರೋಪಿಗಳನ್ನಾಗಿ ಏನು ಎಡೆಮುರಿ ಕಟ್ಟಿದ್ರೆ ಆತ ಏನು ಬದುಕೊಳ್ತಿದ್ದ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ಏನು ಸಂಶಯ ಇದೆ, ಏನು ಅನುಮಾನ ಏನು ಮೋಹನ್ ಬಾಬು ಎಂಬಾತನ ಮೇಲೆ ಇದೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಅವರು ಕುಟುಂಬಸ್ಥರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ರು, ಜೊತೆಗೆ ಏನು ಆರೋಪವನ್ನ ಮಾಡಿದ್ರು. ಆದ್ರೆ ಮೋಹನ್ ಬಾಬುವನ್ನ ಕರೆದು ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಆತ ಮೊದಲಿಗೆ ನಾನು ಯಾವುದೇ ರೀತಿಯಾದಂತಹ ಏನು ಕಿಡ್ನಾಪ್ ಮಾಡ್ಲಿಲ್ಲ ಎನ್ನುವಂತ ನಿಟ್ಟಿನಲ್ಲಿ ಹೇಳ್ತಿದ್ದ. ಆದ್ರೆ ಪೊಲೀಸ್ ಭಾಷೆಯಲ್ಲಿ ಏನಂತಂದ್ರೆ ಆತನಿಗೆ ಬಾಯಿ ಬಡಿಸಿದ ಸಂದರ್ಭದಲ್ಲಿ ಕಿಡ್ನಾಪ್ ಮಾಡಿರುವಂತಹ ಏನು ಇದನ್ನ ಒಪ್ಕೊಳ್ತಾನೆ. ಇದಾದ ಬಳಿಕ ಈಗ ಇವತ್ತು ಬೆಳಗ್ಗೆ ಏನು ಬಾಡಿ ಸಿಕ್ಕಂತ ಸಂದರ್ಭದಲ್ಲಿ ತಮಿಳುನಾಡಿನ ಡೆಕ್ನಿಕೋಟೆ ಸಮೀಪದಲ್ಲಿ ಏನು ಆ ಗೋಪಾಲ್ ಮೃತದೇಹ ಸಿಗ್ತದೆ. ಗೋಪಾಲ್ ಮೃತದೇಹ ಸಿಕ್ಕಿದ ಕೂಡ್ಲೇನೆ ಏನು ಗ್ರಾಮಸ್ಥರಾಗಿರ್ಬೋದು ಜೊತೆಗೆ ಕುಟುಂಬಸ್ಥರು ಆನೇಕಲ್ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ಜೊತೆಗೆ ಹೊನ್ನ ಕಳಸಾಪುರದಲ್ಲಿರುವಂತಹ ಮೋಹನ್ ಬಾಬು ಏನು ಸುಪಾರಿಯನ್ನ ಕೊಟ್ಟಿದ್ದ ಏವನ್ ಆರೋಪಿ, ಈತನ ಮನೆ ಮೇಲೆ ಕೂಡ ಕಲ್ಲು ತೂರಾಟವನ್ನ ನಡೆಸಿ ಏನೋ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಪೊಲೀಸರು ಏನಂದ್ರೆ ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು, ಆರೋಪಿಗಳಿಗೆ ಕಠಿಣ ಏನು ಶಿಕ್ಷೆ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನು ಒತ್ತಾಯಿಸಿ ಏನು ಪ್ರತಿಭಟನೆ ನಡೆಸಿರುತ್ತದೆ. ಜೊತೆಗೆ ಏನು ರಸ್ತೆಯಲ್ಲಿ ಕುಳಿತು ಏನು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ವಿದ್ಯಾ, ಈಗಾಗಲೇ ಏನಂತಂದ್ರೆ ಇದು ಉಳಿದಂತ ಆರೋಪಿಗಳು ಏನು ಕಿಡ್ನಾಪ್ ಮಾಡಿ ಏನೋ ಹತ್ಯೆ ಮಾಡಿದ್ರು, ಈ ಆರೋಪಿಗಳ ಬಂಧನಕ್ಕೂ ಕೂಡ ಪೊಲೀಸರು ಏನು ಒಂದು 3-4 ತಂಡಗಳನ್ನು ರಚನೆ ಮಾಡಿ ಈಗಾಗಲೇ ತಮಿಳುನಾಡು ಆಗಿರ್ಬೋದು
ಶಿವಮೊಗ್ಗ ಬೇರೆ ಬೇರೆ ಕಡೆಗಳಿಗೆ ಏನು ಆರೋಪಿಗಳ ಬಂಧನಕ್ಕೆ ಈಗಾಗಲೇ ಬಲೆ ಬೀಸಿರುವಂತದ್ದು ವಿದ್ಯಾ. ಓಕೆ, ಥ್ಯಾಂಕ್ ಯು ಅಂಬರೀಶ್ ಡೀಟೇಲ್ಸ್ಗೆ.